ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತುಡರ್ನಾಳ್. 2028ರ ಸಾರ್ವತ್ರಿಕ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ರಾಜಕಾರಣಿಗಳು ತನ್ನ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಳಲಿಕ್ಕೆ ಇದೀಗ ಸ್ಥಾನಪಲ್ಲಟವನ್ನ ಮಾಡಿದ್ದಾರೆ. ಇವತ್ತು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಕಂಪ್ಲಿಯ ಮಾಜಿ ಶಾಸಕ ಸುರೇಶ್ ಬಾಬು ಎಂಟ್ರಿ ಕೊಟ್ಟಿದ್ದು ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ. ಏನು 2018-23ರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಬಿಜೆಪಿಯಲ್ಲಿ ಸೋಲು ಕಂಡಂತ ಈ ಸುರೇಶ್ ಬಾಬು ಇದೀಗ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಚರ್ಚೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ರಾಸವಾಗಿದೆ. ಏನು ಮೊಳಕಾಲ್ಮೂರು ಮಾಜಿ ಶಾಸಕರು ಬಿಜೆಪಿಯ ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀರಾಮುಲು ಅವರ ಅಳಿಯ ಸುರೇಶ್ ಬಾಬು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನ ಸಾಧಿಸಲಿಕ್ಕೆ ತನ್ನ ಬಳಗವನ್ನ ಕಟ್ಟಿಕೊಂಡು ಒಂದು ಗ್ರಾಂಡ್ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಒಳಪಡುವಂತಹ ಕಣ್ವಕುಪ್ಪೆ ದೇವಸ್ಥಾನದಲ್ಲಿ ಏನು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡೆದಿರ್ತಕ್ಕಂಥದ್ದು. ಅಲ್ಲಿಂದ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೂ ಕೂಡ ಇವರು ಭೇಟಿ ನೀಡಿರ್ತಕ್ಕಂಥದ್ದು. ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನವನ್ನ ಮಾಡಿ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಏನು ಇವರು ಬರುವಂತ ಸಂದರ್ಭದಲ್ಲಿ ಇಲ್ಲಿಯ ಅವರ ಬೆಂಬಲಿಗರು ಅಭಿಮಾನಿಗಳನ್ನ ಸೇರಿಸಿ ಅವ್ರಿಗಿನ್ನ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಂಬರುವಂತ ಚುನಾವಣೆಯ ವೇಳೆಗೆ ಇವರು ತನ್ನದೇ ಆದಂತಹ ಬೆಂಬಲಿಗರನ್ನ ಕಟ್ಟಿಕೊಂಡು ಚುನಾವಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಪ್ರಾರಂಭದಲ್ಲಿ ಅವರ ಎಂಟ್ರಿ ಗ್ರಾಂಡ್ ಆಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಜೋರಾಗಿದೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕಂಪ್ಲಿ ಸುರೇಶ್ ಬಾಬು ಅವರು ಇದ್ದಾರೆ. ಅವರು ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾಗೇನೆ ಏನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಮುಂಬರುವಂತಹ 2028ರ ವೇಳೆಗೆ ಕ್ಷೇತ್ರ ಮರು ವಿಂಗಡಣೆ ಆಗುವಂತ ಸಾಧ್ಯತೆಗಳೇ ಇವೆ ಎನ್ನುವಂತ ಚರ್ಚೆ ರಾಜ್ಯ ಮತ್ತು ದೇಶದಲ್ಲಿ ಏನು ಇರುವಾಗ್ಲೇನೆ ಇದರ ಹಿನ್ನೆಲೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಒಳಪಡುತ್ತೆ. ಹಾಗಾಗಿ ಈ ಕ್ಷೇತ್ರ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಅವರು ಈ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಬಂದಿದ್ದಾರೆ ಅನ್ನುವಂತ ಚರ್ಚೆ ಇದೀಗ ಇಡೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಹೀಗಿರುವಂತ ಈ ಸಂದರ್ಭದಲ್ಲಿ ಅವರು ಏನು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿರುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರಿ ಅವರನ್ನ ಪಟಾಕಿ ಹೊಡೆದು ತಮಟೆಯನ್ನ ಬಾರಿಸಿ ಆಹಾರ ತುರಾಯಿಗಳನ್ನ ಹಾಕಿ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಅವರು ಆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಸಹಜವಾಗಿ ಒಂದು ಅವರನ್ನ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಪಾರ ಬೆಂಬಲಿಗರನ್ನ ಅಭಿಮಾನಿಗಳನ್ನ ಕಂಡು ಮನಸೂರೆಗೊಂಡಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಮುಂಬರುವಂತ 2028ರ ಚುನಾವಣೆ ವೇಳೆಗೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೂ ಕೂಡ ಇವರು ಮುಂದಾಗ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಸುಮಾರು ನಮ್ಮ ಮಾವರ ಅವರ ಅಭಿಮಾನಿಗಳು, ಶ್ರೀರಾಮುಲು ಅವರ ಅಭಿಮಾನಿಗಳು ಆ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡ್ ಬರೋ ಒಳಗೆ ಇದೇನಾಗಿದೆ ಅಂದ್ರೆ ರಾಜಕೀಯ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ. ಮತ್ತೆ ಅಲ್ಲಿ ಇದೆ ರಾಜಕೀಯವಾಗಲ್ಲ, ಇವತ್ತು ಪ್ಯೂರ್ ಆಗಿ ದೇವ್ರ ದರ್ಶನಕ್ಕೆ ಬಂದಿದ್ದೇನೆ. ನನ್ನ ಕ್ಷೇತ್ರ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿದೆ, ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಇನ್ನು ಸಂಘಟನೆ ಮಾಡ್ಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಕ್ಕೆ ನಾವೆಲ್ಲರೂ ಲೀಡರ್ಗಳೆಲ್ಲ, ಮುಖಂಡರು, ಹಿರಿಯರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನು ಏನಂದ್ರೆ ನಾವು ಸಂಘಟನೆ ಮಾಡಬೇಕಾಗಿದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಮ್ಮ ಅವ್ರು ಗೆದ್ದಿದ್ರು. ಈ ಭಾಗದಲ್ಲಿ ಕೂಡ ನಮ್ಮ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಬಹಳಷ್ಟು ಸುಮಾರು ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಹುಮ್ಮಸ್ಸಿನಿಂದ ಇಲ್ಲ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ತರಬೇಕನ್ನೋ ಒಂದು ರೀತಿಯಲ್ಲಿ ನಾವಿಲ್ಲಿ ಪಾರ್ಟಿ ಸಂಘಟನೆ ಮಾಡ್ತೀವಿ. ಇಲ್ಲಿದ್ದಂಥ ಯಾರೇ ಇರಲಿ, ಬಿಜೆಪಿ ಕ್ಯಾಂಡಿಡೇಟ್ ಯಾರನ್ನೇ ಅಲ್ಲಿ ಆಯ್ಕೆ ಮಾಡಿ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರನ್ನ ಗೆಲ್ಸ್ಕೊಂಡು ಬರೋಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಅಷ್ಟೇ ಅಲ್ಲದೆ ಪಕ್ಷದ ಮುಖಂಡರು ಮತ್ತು ಹೈಕಮಾಂಡ್ ನಾಯಕರ ನಿಲುವು ಮತ್ತೆ ಅವರ ನಿರ್ದೇಶನದಂತೆ ಕ್ಷೇತ್ರದಲ್ಲಿ ಸುತ್ತಾಟವನ್ನು ಕೂಡ ಮಾಡ್ತೇವೆ, ಮತ್ತೆ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತೇವೆ. ಪಕ್ಷವನ್ನ ಕಟ್ಟುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಇದು ಇಡೀ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಮುಂಬರುವಂತ ಚುನಾವಣೆ ಇನ್ನು 2 ವರ್ಷ ಇರುವಾಗ್ಲೇನೆ ಈ ರೀತಿಯ ರಾಜಕೀಯ ಚಟುವಟಿಕೆ ಪ್ರಪ್ರಥಮವಾಗಿ ಮೊಳಕಾಲ್ಮೂರಿಂದ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಬಿಜೆಪಿಯ ಅಥವಾ ಯಾವುದೇ ಕ್ಷೇತ್ರದ ಅಭ್ಯರ್ಥಿಗಳು ಈ ರೀತಿಯ ಸ್ಥಾನಪಲ್ಲಟಗಳನ್ನ ಮಾಡ್ತಾರ, ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರ ಅನ್ನುವಂತ ಚರ್ಚೆ ಇದೀಗ ಶುರುವಾಗಿರುವಂತದ್ದು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.